ಮಂಡ್ಯ ಜಿಲ್ಲೆ ಕೆರಗೋಡ್ನಲ್ಲಿ ಹನುಮ ಧ್ವಜ ದಂಗಲ್ ತಾರಕಕ್ಕೇರಿದೆ. ಏನೇ ಅಧಿಕಾರಿಗಳು ಹನುಮ ಧ್ವಜವನ್ನ ತೆರವು ಮಾಡೋಕೆ ಬಂದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾದರು. ಪ್ರಾಣ ಬೇಕಾದರೂ ಬಿಡ್ತೀವಿ, ಹನುಮ ಧ್ವಜವನ್ನ ತೆರವು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಪಟ್ಟು ಹಿಡಿದು ಕೂತರು. ರಾತ್ರಿ ಹನುಮ ಧ್ವಜವ ತೆರವಿಗೆ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಹನುಮ ಧ್ವಜ ತೆರವು ಮಾಡದಂತೆ ನೂರಾರು ಜನ ಅಲ್ಲಿದ್ದಂತಹ ಗ್ರಾಮಸ್ಥರು ಕಿಡಿಕಾರರು. ಧ್ವಜ ಕಂಬದ ಮುಂದೆ ರಾಮನ ಭಾವಚಿತ್ರವನ್ನ ಹಿಡಿದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಸಚಿವರ ಷಡ್ಯಂತ್ರದಿಂದಾಗಿ ಈ ವಿವಾದ ಗೆದ್ದಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಪ್ರಕರಣ ಏನು ಅಂತ ಗಮನಿಸೋದಾದ್ರೆ ರಾಮ ಪ್ರತಿಷ್ಠಾಪನೆ ನೆನಪಿಗಾಗಿ ಈ ಧ್ವಜಸ್ತಂಭವನ್ನು ನಿರ್ಮಿಸಲಾಗಿತ್ತು. ಮಂಡ್ಯ ತಾಲೂಕಿನ ಕೆರಗೋಡಲ್ಲಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಲಾಗಿದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಇದು ವಿವಾದಕ್ಕೆ ಕಾರಣವಾಗಿರೋದು. ಅದನ್ನ ತೆರವು ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕೆರಗೋಡು ಇತಿಹಾಸದಲ್ಲಿ ಸರ್ ಯಾವತ್ತೂ ಕೂಡ ಇಂಥ MLA ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ. ಆನಂದ್, ಏನಿದು ಹನುಮ ಧ್ವಜ ದಂಗಲ್? ಶರತ್, ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ. ರಾಮ ಮಂದಿರ ಉದ್ಘಾಟನೆಯಾದಂಥ ಹಿನ್ನೆಲೆಯಲ್ಲಿ ಕೆರಗೋಡು ಗ್ರಾಮಸ್ಥರು ಒಂದಷ್ಟು ಯುವಕರು ಒಳಗೊಂಡಂತೆ ಒಂದು ಬೃಹತ್ ಆದಂಥ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಜನವರಿ 20ನೇ ತಾರೀಕು ಹನುಮ ಧ್ವಜವನ್ನು ಹಾರಾಟ ಮಾಡಿಸಿದ್ರು. ಈ ದೃಶ್ಯವನ್ನು ಗಮನಿಸ್ಬೋದು. ಏನು ಇದೇ ಒಂದು ಬೃಹತ್ತಾದ ಏನು ಧ್ವಜಸ್ತಂಭ ಇದೆ, ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಲಾಗ್ತಾ ಇದೆ. ಈ ಒಂದು ಧ್ವಜಸ್ತಂಭವೇ ಇದೀಗ ವಿವಾದದ ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಈ ಒಂದು ಜಾಗ ಏನಿದೆ, ಇದು ಜಾಗ ಗ್ರಾಮ ಪಂಚಾಯಿತಿಗೆ ಸೇರಿದ್ದು. ಈ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲೇ ಒಪ್ಪಿಗೆಯನ್ನ ಪಡೆದುಕೊಂಡು ಈ ಗ್ರಾಮಸ್ಥರು ಇಲ್ಲಿ ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿದ್ದಾರೆ. ಧ್ವಜಸ್ತಂಭ ನಿರ್ಮಾಣ ಮಾಡಿ ಧ್ವಜವನ್ನ ಆರಿಸಿದ ಬಳಿಕ ಒಂದಷ್ಟು ಜನರು ವಿರೋಧ ವ್ಯಕ್ತಪಡಿಸಿದ್ರು. ಅದಾದ ನಂತರ ಈಗ ಅಧಿಕಾರಿಗಳು ಈ ಒಂದು ಧ್ವಜವನ್ನ ಇಳಿಸ್ಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ನಿನ್ನೆಯಿಂದ ನಿರಂತರವಾಗಿ ಆ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ನಿನ್ನೆ ಇಒ ವೀಣಾ ಅವರು ಸ್ಥಳಕ್ಕೆ ಬಂದು ನಾವು ಧ್ವಜವನ್ನ ಇಳಿಸ್ತೀವಿ, ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಇದೀಗ ಏನು ಪ್ರತಿಭಟನೆಗೆ ಮುಂದಾಗಿದ್ರೆ ಅದಕ್ಕೂ ಒಂದು ಕಾರಣ ಇದೆ. ಮಧ್ಯರಾತ್ರಿ ಗ್ರಾಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ನವರು ಬರ್ತಾರೆ. ಅದ್ರ ಜೊತೆಗೆ AC ಶಿವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಬಿರಾದಾರ್ ಸೇರಿದಂತೆ ಒಂದಷ್ಟು ಅಧಿಕಾರಿಗಳು ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ರಾತ್ರಿ ಏನು ಧ್ವಜವನ್ನು ಇಳಿಸೋದಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಆರೋಪಿಸಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಗ್ರಾಮದ ಮಹಿಳೆಯರು ಸೇರಿದಂತೆ ಸಾಕಷ್ಟು ಯುವಕರು ಆಕ್ರೋಶಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಧ್ವಜವನ್ನು ಇಳಿಸೋದಕ್ಕೆ ಬಿಡೋದಿಲ್ಲ, ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಧ್ವಜವನ್ನು ಇಳಿಸೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಹಿಂದೂ ಕಾರ್ಯಕರ್ತರು ಜೊತೆಗೆ BJP ಮುಖಂಡರುಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು. ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ BJP ಅಭ್ಯರ್ಥಿ ಆಗಿದ್ದಂಥ ಅಶೋಕ್ ಜಯರಾಮ್ ಅವರು ಕೂಡ ಈಗ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಸರ್, ಏನಾಗ್ತಾ ಇದೆ ಅಂತ ಗ್ರಾಮದಲ್ಲಿ? ಇಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಒಂದು ಲೋಕಲ್ ಅಭಿವೃದ್ಧಿ ವಿಚಾರ ಬಂದಾಗ ಅಥವಾ ಪರ್ಮಿಷನ್ನು ಅನುಮತಿಗಳು ಕೊಡೋ ವಿಚಾರವಾಗಿ ಗ್ರಾಮ ಪಂಚಾಯತಿ ನಲ್ಲಿ ಪರ್ಮಿಷನ್ ತಗೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ಏನು ಶಿಥಿಲಗೊಂಡಂಥ ಹಳೇ ಒಂದು ಧ್ವಜಸ್ತಂಭವನ್ನು ಪರ್ಮಿಷನ್ ತಗೊಂಡು ಇದ್ದಂಥ ಧ್ವಜಸ್ತಂಭವನ್ನು ರೀಪ್ಲೇಸ್ ಮಾಡಬೇಕು, ಅದನ್ನು ತೆಗೆದು ಒಂದು ದೊಡ್ಡದಾದಂಥ ಒಂದು ಧ್ವಜಸ್ತಂಭ ಮಾಡಬೇಕು ಅಂತ ಹೇಳಿಕೊಂಡು 3 ತಿಂಗಳ ಹಿಂದ್ಗಡೆ ಇಲ್ಲಿ ಧ್ವಜಸ್ತಂಭಕ್ಕೆ ಒಂದು ಇಲ್ಲಿ ಗೌರಿಶಂಕರ ಕಲಾ ಟ್ರಸ್ಟ್ ಅಂತ ಏನಿದೆ 3 ದಶಕಗಳಿಂದ ಆ ಒಂದು ಟ್ರಸ್ಟ್ ಸಂಘದ ವತಿಯಿಂದ ಅದನ್ನು ಪರ್ಮಿಷನ್ ತಗೊಳ್ತಾರೆ. ಪರ್ಮಿಷನ್ನು ಕೂಡ ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಆಗ್ತದೆ. ಅದಾದಮೇಲಿಂದ ಮುಂದೆ ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಈ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣ ಮಾಡಬೇಕು ಅನ್ನೋ ಒಂದು ಮಾತು ಪ್ರಸ್ತಾಪ ಆದಮೇಲಿಂದ ಇಲ್ಲಿ ಇದಕ್ಕೆ ಸ್ಥಳೀಯವಾಗಿ 1-2 ಜನ ಮಾತ್ರ, ಇಲ್ಲಿ ಸುಮಾರು ಒಂದು 8,000 to 10,000 ಜನ ಇರುವಂಥ ಈ ಕೆರಗೋಡು ಪಂಚಾಯತಿನಲ್ಲಿ ಒಬ್ಬರು ಇಬ್ಬರು ಯಾರೋ ಒಬ್ಬರು ಅಡಚಣೆ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವತ್ತು
ಧ್ವಜಾರೋಹಣವನ್ನು ಒಂದು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಸಂಕೇತವಾಗಿ ಇಲ್ಲಿ ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅಂತೇಳಿ ಏನು ಸಾರ್ವಜನಿಕರು ಎಲ್ಲರೂ ಸೇರಿ ಇಡೀ ವಿಶ್ವವೇ ಇಡೀ ಭಾರತವೇ ಅಲ್ಲಿ ಒಂದು ಆಚರಣೆಯ ಸಂಭ್ರಮ ಇರಬೇಕಂತ ಹೇಳಿದ್ರೆ ಅಲ್ಲಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಒಂದು 2-3 ಅಬ್ಜೆಕ್ಷನ್ಗಳು ಬರ್ತದೆ. ಅದನ್ನು ಅಬ್ಜೆಕ್ಷನ್ಸ್ನ ಈಗ ಆರಿಸಲಾಗಿದೆ, ರಾತ್ರಿ ಏನಾಯಿತು ಅಂತ ಅಧಿಕಾರಿಗಳು ಬಂದ್ರ? ನೋಡಿ, 25ನೇ ತಾರೀಕು ಜನವರಿ ಸರ್ವಾನುಮತದಿಂದ ಗ್ರಾಮ ಪಂಚಾಯತಿಯವರು ಇಲ್ಲ ಇಲ್ಲಿ ಧ್ವಜಸ್ತಂಭ ಮಾಡಿರುವಂಥದ್ದು, ಧ್ವಜಾರೋಹಣ ಮಾಡಿರುವಂಥ ಕೇಸರಿ ಧ್ವಜವನ್ನು ಆರಿಸ್ಬೇಕು ಅಂತೇಳಿ ಸರ್ವಾನುಮತದಿಂದ ಅನುಮತಿ ಕೊಟ್ಟಿದ್ದಾರೆ. ಕೊಟ್ಟಾದಮೇಲೆ 26ನೇ ತಾರೀಕು, 27ನೇ ತಾರೀಕು, 28ನೇ ತಾರೀಕು ರಜಾ ದಿವಸಗಳಲ್ಲಿ ಪಂಚಾಯಿತಿ ಮೀಟಿಂಗ್ ಆದಮೇಲೆ ಇದನ್ನು ಅನುಮತಿಯನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತದ ಮೇಲೆ ಒಂದು ಒತ್ತಡವನ್ನು ತಂದು ಇಲ್ಲಿಯ ರಾಜಕೀಯ ನಾಯಕರು ಇದನ್ನು ತಂದು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಹಳೆ ಡೇಟ್ನ ಹಾಕಿ ಅದನ್ನು ಕೊಡ್ತಾರೆ ಇಲ್ಲಿ. ಅದಾದಮೇಲಿಂದ ಇಲ್ಲಿ ರಾತ್ರಿ 3 ಗಂಟೆಗೆ ಇಲ್ಲಿ ಪೊಲೀಸ್ ರಿಸರ್ವ್ನ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಬಂದು ಧ್ವಜ ಸ್ತಂಭವನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶದ ಮೇಲೆ ಇಲ್ಲಿ ಬಂದಿದ್ದಾರೆ. ಸಾರ್ವಜನಿಕರು ಇಲ್ಲಿ ಸೇರಿದ್ದೀವಿ, ಇದನ್ನು ಬಿಡೋದಿಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ. ಇದಿಷ್ಟು ಅಂದರೆ ಸ್ಥಳೀಯ ಮುಖಂಡರುಗಳು ಹಾಗೂ ಬಿಜೆಪಿ ಮುಖಂಡರುಗಳ ಮಾತಾಗಿರುವಂಥದ್ದು ಶರತ್. ಯಾವುದೇ ಕಾರಣಕ್ಕೂ ಕೂಡ ಈ ಧ್ವಜವನ್ನು ಇಳಿಸೋದಕ್ಕೆ ಬಿಡೋದಿಲ್ಲ. ಅಧಿಕಾರಿಗಳು ಏನು ಕೆಲವು ಜನಪ್ರತಿನಿಧಿಗಳ ಒಂದು ಮಾತು ಜೊತೆಗೆ ಅವರ ಒತ್ತಡದ ಮೇಲೆ ಬಂದು ಇಲ್ಲಿ ಧ್ವಜವನ್ನು ಇಳಿಸೋದಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಆರೋಪಿಸ್ತಾ ಇರುವಂಥದ್ದು. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.